ನಮಸ್ತೆ. ಸಮಸ್ತ ಆರೋಗ್ಯ ಬಗ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಏನಂದ್ರೆ ಒಂದು ಡಯಾಬಿಟಿಸ್ ಕುರಿತಾಗಿ ನಮ್ಮ ಆರೋಗ್ಯ ಬಗ್ಗೆ ಕನ್ನಡ ಯೂಟ್ಯೂಬ್ ಪಾಡ್ಕಾಸ್ಟ್ ಅಲ್ಲಿ ಏನಂದ್ರೆ ಒಬ್ಬ ವೈದ್ಯರನ್ನ ನಾವು ಅವರ ಕಡೆಯಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನ ನಾವು ತಿಳ್ಕೊಳ್ತಾ ಇದ್ವಿ. ಮೊದಲಿಗೆ ಸ್ಪರ್ಶ ನ್ಯಾಚುರೋಪತಿಯ ಡಾಕ್ಟರ್ ಚಂದ್ರಶೇಖರ್ ಸರ್ಜಾ ಸರ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ಸರ್, ಇತ್ತೀಚೆಗೆ ಏನಂದ್ರೆ ಸಾಮಾನ್ಯವಾಗಿ ಡಯಾಬಿಟಿಸ್ ಅನ್ನುವಂಥದ್ದು ಒಂದು ಮಹಾಮಾರಿಯಾಗಿ ಏನಂದ್ರೆ ಎಲ್ರಿಗೂ ಕಾಡ್ತಾ ಇದೆ. ಖಂಡಿತ. ಸೊ ನಮ್ಗೆ ಗೊತ್ತಿರುವ ಹಾಗೆ ನಮ್ಮ ಇಂಡಿಯಾ ಏನಾಗ್ತಿದೆ ಅಂದ್ರೆ ಇತ್ತೀಚೆಗೆ ಕ್ಯಾಪಿಟಲ್ ಆಫ್ ಏನಂದ್ರೆ ಡಯಾಬಿಟಿಸ್ ಆಗ್ತಾ ಇದೆ. ಸೊ ಈ ಡಯಾಬಿಟಿಸ್ ಅಂದ್ರೆ ಏನು, ಯಾಕೆ ಇದು ಜಾಸ್ತಿ ಏನಂದ್ರೆ ಹೆಚ್ಚಾಗಿ ನಮ್ಮಲ್ಲಿ ಕಾಣಿಸ್ಕೊಳ್ತಾ ಇದೆ? ಸೊ ಇದರಿಂದ ನಾವು ಏನಾದ್ರೂ ತಪ್ಪು ಮಾಡ್ತಾ ಇದೀವಾ? ನಮ್ಮ ಜೀವನ ಶೈಲಿ ಏನಾದ್ರೂ ತಪ್ಪು ಏನಂದ್ರೆ ಲೀಡ್ ಮಾಡ್ತಾ ಇದೀವಾ? ಸೊ ಅದು ಬಂದಾದ್ಮೇಲೆ ಅದನ್ನ ಯಾವ ರೀತಿ ನಾವು ಪತ್ತೆ ಹಚ್ಕೊಳ್ಬೇಕು, ಅರ್ಲಿ ಡಯಾಗ್ನೋಸ್ ಯಾವ ರೀತಿ ಮಾಡ್ಬೇಕು, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್. ನೀವು ಹೇಳ್ದಂಗೆ ನಮ್ಮ ದೇಶ ಡಯಾಬಿಟಿಸ್ ಒಂದೇ ಅಲ್ಲ, ಆಕ್ಚುಲಿ ಬಹಳ ತರದ ಕಾಯಿಲೆಗಳಿಗೆ ರಾಜಧಾನಿ ಆಗ್ತಾ ಇದೆ. ಆಕ್ಚುಲಿ ಅದರಲ್ಲಿ ಹೈಪರ್ ಟೆನ್ಷನ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಕೆಲವು ಈ ಕರುಳಿನ ಸಂಬಂಧಿ ಪ್ರಾಬ್ಲಮ್, ಗ್ಯಾಸ್ಟ್ರೈಟಿಸ್ ಇರ್ಬೋದು, ಆಸ್ತಮಾ ಇರ್ಬೋದು, ಸೈಕೋಸೊಮ್ಯಾಟಿಟಿಸ್ ಇರ್ಬೋದು. ಇಂಥದ್ದು ಎಲ್ಲದಕ್ಕೂ ಈ ಪ್ರಪಂಚದಲ್ಲಿ ಯಾವ್ಯಾವ ಕಾಯಿಲೆಗಳು ಬರ್ತೀವೋ ಹಿಂದೆ ಎಲ್ಲ ಬೇರೆ ಬೇರೆ ದೇಶದಲ್ಲಿ ಮಾತ್ರ ತುಂಬಾ ರಿಚ್ ಪೀಪಲ್ ಮಾತ್ರ ಬರುವಂತ ಕಾಯಿಲೆಗಳು ಅಂತ ಹೇಳ್ತಾ ಇದ್ವಿ ನಾವೆಲ್ಲ, ಈ ಎಸ್ಪೆಷಲಿ ಈ ಡಯಾಬಿಟಿಸ್ ನ. ಅದೆಲ್ಲ ಇತ್ತೀಚೆಗೆ ಸರ್ವೇ ಸಾಮಾನ್ಯವಾಗಿ ಸಣ್ಣ ಸಣ್ಣ ಲೋವರ್ ಎಕನಾಮಿಕ್ ಗ್ರೂಪ್ಸ್, ಸಣ್ಣ ತಳಮಟ್ಟದ ಜನರಲ್ಲೂ ಕೂಡ ಈಗ ಡಯಾಬಿಟಿಸ್ ಕಾಮನ್ ಆಗಿ ಬರ್ತಾ ಇದೆ. ಹೌದು. ಇದಕ್ಕೆ ಒಂದು ಮುಖ್ಯ ಕಾರಣ ಏನಂತಂದ್ರೆ ನಾವು ನಮ್ಮ ಆಹಾರದ ಒಂದು ಬಿಟ್ಟು ಪಾಶ್ಚಿಮಾತ್ಯ ಸಂಸ್ಕೃತಿಗಳಿಗೆ ಮಾರು ಹೋಗ್ತಾ ಇರೋದು ಒಂದು. ಮತ್ತೆ ಮೇನ್ ಆಗಿ ನಾನೇನ್ ಹೇಳ್ಬೇಕಾಗಿದ್ದು ಅಂತ ಹೇಳಿದ್ರೆ ನಮ್ಮ ಆಹಾರದ ಬಗ್ಗೆ ಇರುವಂತ ಸರಿಯಾದ ತಪ್ಪಾದ ಕಲ್ಪನೆಗಳು. ಅಂದ್ರೆ ನಮ್ಗೆ ಯಾವ ರೀತಿ ಫುಡ್ ಅನ್ನ ಇಂಟೇಕ್ ಮಾಡ್ಬೇಕು, ಸೇವನೆ ಮಾಡ್ಬೇಕು, ಅದ್ರ ಬಗ್ಗೆ ಸರಿಯಾದ ಜ್ಞಾನ ಇಲ್ಲ. ನಾವು ತಿಂದಂತ ಆಹಾರದಲ್ಲಿ ಏನಿರುತ್ತೆ ಏನಿರಲ್ಲ ಅಂತ ನಾವು ಸೆಲೆಕ್ಷನ್ ಅಲ್ಲಿ ಸ್ವಲ್ಪ ವೀಕ್ ಆಗಿದ್ದೀವಿ. ನಾವು ಇವಾಗ ಕೆಲವು ಏನಂತ ಹೇಳಿದ್ರೆ ನೋಡಿ, ನಾರ್ಮಲ್ ಆಗಿ ಹಿಂದೆ ಒಂದು ನೋಡಿ, ನೀವೇನಾದ್ರು ಕೇಳಿದ್ರೆ ಆಕ್ಚುಲಿ ಒಂದು 60-70 ವರ್ಷದ ಮುಂಚೆ ಡಯಾಬಿಟಿಸ್ ಕೇಳಿದ್ರ? ಇಲ್ಲ, ತುಂಬಾ ಕಡಿಮೆ ಇತ್ತು ಅಂತ ನೋಡಕ್ ಹೋದ್ರೆ. ಹೌದು. ಇತ್ತೀಚೆಗೆ 30-40 ವಯಸ್ಸಾದವರಿಗೂ ಕೂಡ ನಿಮಗೆ ಶುಗರ್ ಇದೆಯಾ, ಡಯಾಬಿಟಿಸ್ ಇದೆಯಾ ಅಂತ ಕೇಳುವಂತ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ, ಬಂದ್ಬಿಟ್ಟಿದೆ ನಮ್ಗೆ ಡಾಕ್ಟರ್ಗಳಿಗೆ. ಕೇಳಬೇಕಾಗ್ಬಿಟ್ಟಿದೆ. 35ನೇ ವಯಸ್ಸಿಗೆ ನಿಮ್ಗೆ ಡಯಾಬಿಟಿಸ್ ಇದೆಯಾ, ಬಿಪಿ ಇದೆಯಾ ಅಂತ ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಫಸ್ಟ್ ಹಾಸ್ಪಿಟಲ್ ಹೋದ್ರೆ ವೈದ್ಯರು ಕೇಳುವಂತದ್ದು ಅದೇ, ನಿಮ್ಗೆ ಬಿಪಿ ಶುಗರ್ ಇದೆಯಾ ಅಂತ. ತುಂಬಾ 60-70 ವಯಸ್ಸು ಆದವ್ರಿಗೆ ಕೇಳ್ತಾ ಇದ್ವಿ ಮುಂಚೆ. ಹೌದು. ಈಗ 45 ಆದ್ಮೇಲೆ ಒಂದ್ಸಲ ಕೇಳ್ಬೇಡ ಅಂತ, ಯಾಕಂದ್ರೆ ನಿಮ್ಗೆ ಬೇರೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂದ್ರೆ ಅವರೇ ಹೇಳ್ತಾರೆ ಒಂದ್ಸಲ ನಂಗೆ ಶುಗರ್ ಇದೆ ಅಂತ. ಯಾವಾಗಿದ್ದೆ ಅಂದ್ರೆ 10 ವರ್ಷದಿಂದ ಹೇಳ್ತಾರೆ. ಅವ್ರಿಗೆ ವಯಸ್ಸು ಎಷ್ಟು ಅಂತ ಕೇಳಿ 40 ಅಂತ ಹೇಳ್ತಾರೆ. ಸೊ 30ನೇ ವಯಸ್ಸಿನ ಡಯಾಬಿಟಿಸ್ ಇದೆ ನಿಮಗೆ ಅಂತ ಕೇಳಂಗೆ ಆ ತರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದಕ್ಕೆ ಒಂದು ಮುಖ್ಯ ಕಾರಣನೇ ಅದಕ್ಕೆ ಆಕ್ಚುಲಿ ನಮ್ಮ ದೇಶದಲ್ಲಿ ಇರುವಂತದ್ದು ಟೈಪ್ 1 ಡಯಾಬಿಟಿಸ್ ಅಲ್ಲ, ಇದು ಟೈಪ್ 2 ಡಯಾಬಿಟಿಸ್. ಎಲ್ಲರೂ ಕನ್ಫ್ಯೂಸ್ ಆಗ್ತಾರೆ. ಇನ್ಸುಲಿನ್ ನ ಕೊರತೆಯಿಂದ ಉಂಟಾಗುವಂತದ್ದೇ ಡಯಾಬಿಟಿಸ್. ಇನ್ಸುಲಿನ್ ಇರಲ್ಲ, ಅದಕ್ಕೆ ಡಯಾಬಿಟಿಸ್ ಬರುತ್ತೆ ಅಂತ. ಅದು ತಪ್ಪು. ಆಕ್ಚುಲಿ ನಮ್ಮ ದೇಹದಲ್ಲಿ ಇನ್ಸುಲಿನ್ ಇರುತ್ತೆ, ಆದ್ರೆ ಆ ಇನ್ಸುಲಿನ್ ಅದರ ಕೆಲಸವನ್ನ ಮಾಡ್ತಾ ಇರಲ್ಲ, ಸರಿಯಾಗಿ ಪ್ರಾಪರ್ ಫಂಕ್ಷನ್ ಮಾಡಲ್ಲ. ಅದು ಸಂವೇದನಾಶೀಲತೆಯನ್ನ ಕಳ್ಕೊಂಡ್ಬಿಟ್ಟಿರುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಒಂದು ಮುಖ್ಯ ಕಾರಣ ಅಂತಾನೆ ಅಂದ್ರೆ ಮೆಟಬಾಲಿಕ್ ಸಿಂಡ್ರೋಮ್ ಅಥವಾ ವಿಸರಲ್ ಫ್ಯಾಟ್. ನಮ್ಮ ಹೊಟ್ಟೆಯ ಆರ್ಗನ್ಗಳ ಸುತ್ತ ಶೇಖರಣೆ ಆಗಿರುವಂತ ಕೊಬ್ಬಿನ ಅಂಶದಿಂದ ಡೆವಲಪ್ ಆಗೋದೇ ಈ ವಿಸರಲ್ ಫ್ಯಾಟ್. ಕಂಪೇರ್ ಟು ಎನಿ ಅದರ್ ಕಂಟ್ರೀಸ್, ನಮ್ಮ ದೇಶ ಆಕ್ಚುಲಿ ಈ ವಿಸರಲ್ ಒಬೆಸಿಟಿ ಅಥವಾ ಈ ಟ್ರಂಕಲ್ ಒಬೆಸಿಟಿಯಲ್ಲಿ ಟಾಪ್ 1 ಸ್ಟೇಜ್ ಅಲ್ಲಿ ಇದೆ. ಅದಕ್ಕೆ ಇರುವಂತದೇ ಈ ಒಂದು ತಪ್ಪು ಆಹಾರ ಕ್ರಮ. ನಮ್ಮ ಆರ್ಗನ್ ಗಳ ಸುತ್ತ ಇದ್ರೆ ಈ ಏನು ಕೊಬ್ಬಿನಾಂಶ ಜಾಸ್ತಿ ಇದ್ರೆ, ನಮ್ಮ ಲಿವರ್ ನಲ್ಲಿ, ನಮ್ಮ ಪ್ಯಾಂಕ್ರಿಯಾಸ್ ನ ಸುತ್ತ, ನಮ್ಮ ಹೊಟ್ಟೆಯ ಸುತ್ತ ಇಲ್ಲಿ ಜಾಸ್ತಿ ಎಕ್ಸ್ಟ್ರಾ ಫ್ಯಾಟ್ ಡೆಪೋಸಿಷನ್ ಆದ್ರೇನೆ ಈ ಒಂದು ಡಯಾಬಿಟಿಸ್ ಉಂಟಾಗ್ಲಿಕ್ಕೆ ಒಂದು ಮುಖ್ಯ ಕಾರಣ ಅಂತ ವೈಜ್ಞಾನಿಕರು ಪ್ರೂವ್ ಮಾಡಿದ್ದಾರೆ. ಕಂಪೇರಿಟಿವ್ಲಿ ನೋಡಿ, ಬೇರೆ ಕಂಪೇರಿಂಗ್ ನಾವು ಒಂದು ಸ್ಟಾಟಿಸ್ಟಿಕಲ್ ಸ್ಟಡಿ ತಗೊಂಡಾಗ ಈ ಒಂದು ಇಂಡಿಯನ್ಸಿಗೂ ಮತ್ತು ಬೇರೆ ದೇಶಗಳಿಗೂ ಕಂಪೇರಿಟಿವ್ ಸ್ಟಡಿ ಮಾಡಿದಾಗ, ಯುರೋಪಿಯನ್ಸಿಗೂ ಕಂಪೇರ್ ಮಾಡಿದಾಗ ಇಟ್ಸ್ ಲೈಕ್ ದಟ್. 1970ನೇ ಇಸ್ವಿಯ ಸುಮಾರಿನಲ್ಲಿ 400 ಜನರಲ್ಲಿ ಒಬ್ಬರಿಗೆ ಡಯಾಬಿಟಿಸ್ ಇರ್ತಾ ಇತ್ತು 1970s ಅಲ್ಲಿ. ಅದೇ 2000 ಲೆವೆಲ್ ಬರುತ್ತೆ ಅಷ್ಟೊತ್ತಿಗೆ ಅದೊಂದು 40 ಜನರಲ್ಲಿ ಒಬ್ರಿಗೆ ಬಂದಿದೆ. ಅದೇ 2020ನೇ ಇಸ್ವಿ ನಂತರ ನೋಡಿದ್ರೆ ಇನ್ ಇಂಡಿಯಾ ಎವ್ರಿ 3 ಜನರಲ್ಲಿ ಒಬ್ಬರಿಗೆ ಡಯಾಬಿಟಿಸ್ ಅಥವಾ ಪ್ರಿಯ ಡಯಾಬಿಟಿಸ್ ಇದೆ ಅಂತ ಕಂಡು ಬಂದಿದೆ. ಇಟ್ಸ್ ವೆರಿ ಅಲಾರ್ಮಿಂಗ್ ಕಂಡೀಷನ್ ಆಗ್ಬಿಟ್ಟಿದೆ ಆಕ್ಚುಲಿ. 3 ಜನರಲ್ಲಿ ಒಬ್ಬರಿಗೆ ಡಯಾಬಿಟಿಸ್ ಇದ್ದೇ ಇರುತ್ತೆ. ಮನೆಯಲ್ಲಿ ಒಂದು 6 ಜನ ಇದ್ದಾರೆ ಅಂದ್ರೆ ಅಲ್ಲಿ 3 ಜನರಿಗೆ ಡಯಾಬಿಟಿಸ್ ಇರುತ್ತೆ ಅಂತ ಆಗಿದೆ. ಸರ್, ಈಗ ನೀವು ಕೊಬ್ಬು ಹೇಳಿದ್ರಿ. ಯಾವಾಗ ನಮ್ಮ ಆರ್ಗನ್ ಸುತ್ತ ಏನಂದ್ರೆ ಆ ಒಂದು ಕೊಬ್ಬು ಏನಂದ್ರೆ ಶೇಖರಣೆ ಆದಾಗ ಏನಂದ್ರೆ ಈ ರೀತಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಬಟ್ ಸುಮಾರು ಜನರಿಗೆ ಒಂದು ಕನ್ಫ್ಯೂಷನ್,
ಸರ್ ನೀವು ಕೊಬ್ಬು ಏನಂದ್ರೆ ಶೇಖರಣೆ ಆದಾಗ ಈ ಕಾಯಿಲೆ ಬರುತ್ತೆ ಅಂತ ಹೇಳಿದ್ರಿ, ಬಟ್ ಕೊಬ್ಬು ಕೂಡ ನಮ್ಮ ದೇಹಕ್ಕೆ ಬೇಕಲ್ಲ, ಸೊ ಅದು ಯಾವ ರೀತಿ? ಅದು ನೋಡಿ ಅನ್ವಾಂಟೆಡ್ ಕೊಬ್ಬು ಎಲ್ಲಿ ಇರ್ಬೇಕು ಅಲ್ಲಿ ಇರ್ಬೇಕು. ಆಕ್ಚುಲಿ ನಮ್ ರಕ್ತದಲ್ಲಿ ಇದ್ರೆ ಕೊಬ್ಬು ಅದೊಂಥರ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಓಕೆ ಆಯ್ತಾ? ಆಕ್ಚುಲಿ ನೋಡಿ ಫಾರ್ ಹೆಲ್ತಿಯರ್, ಈಗ ಪೃಷ್ಠದ ಭಾಗದಲ್ಲಿ ಕೊಬ್ಬಿದ್ರೆ ಇಟ್ಸ್ ಎ ಗುಡ್ ಥಿಂಗ್, ಇಟ್ಸ್ ಎ ಹೆಲ್ತಿಯರ್ ಥಿಂಗ್. ಅದೇ ನಿಮಗೆ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಕೊಬ್ಬು ಶೇಖರಣೆ ಆಗಿದ್ರೆ ಇಟ್ ಇಸ್ ಎ ಬ್ಯಾಡ್ ಥಿಂಗ್. ಯಾಕಂದ್ರೆ ಸಾವಿರಾರು ಕೆಮಿಕಲ್ಸ್ ಗಳು ಈ ಒಂದು ಕೊಬ್ಬು ಉತ್ಪಾದನೆ ಮಾಡುತ್ತೆ. ನೋಡಿ, ಸ್ಕಿನ್ ಇಂದ ಹೊರಗಡೆ ಇರೋ ಕೊಬ್ಬಲ್ಲ, ಆಕ್ಚುಲಿ ನಮ್ಮ ಪದರದ ಒಳಗಡೆ ಈಗ ಅಬ್ಡಾಮಿನಲ್ ಮಸಲ್ಸ್ ಅಂತ ಇರುತ್ತೆ, ಆದ್ರಿಂದ ಹೊರಗಡೆ ಇರೋ ಕೊಬ್ಬು ಅಷ್ಟೊಂದು ಡೇಂಜರಸ್ ಅಲ್ಲ. ಆಕ್ಚುಲಿ ಫ್ಲಾಪ್ ತರ ಇರುತ್ತದೆ ಆ ಕೊಬ್ಬು, ಅದು ಅಷ್ಟು ಡೇಂಜರಸ್ ಅಲ್ಲ ಆಕ್ಚುಲಿ. ವಿಸರಲ್ ಫ್ಯಾಟ್ ಅಂದ್ರೆ ನೋಡಿ ನೋಡಕ್ ತೆಳ್ಳಗೆ ಇರ್ತಾರೆ, ಆದ್ರೆ ಒಳಗಡೆ ಮಾತ್ರ ಕೊಬ್ಬು ಜಾಸ್ತಿ ಇರುತ್ತೆ. ಅದು ವಿಸರಲ್ ಫ್ಯಾಟ್ ಅಂತ ನಾವ್ ಹೇಳ್ತೀವಿ. ಇದು ಸಾವಿರಾರು ಕೆಮಿಕಲ್ ನ ಉತ್ಪಾದನೆ ಮಾಡುತ್ತೆ. ಅದ್ರಲ್ಲಿ ಆ ಒಂದು ಕೆಮಿಕಲ್ ಮಾಡುವಂತ ಉತ್ಪಾದನೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಇನ್ಸುಲಿನ್ ಅಂತ, ಇನ್ಸುಲಿನ್ ಎರಡು ಕೆಲಸ. ಒಂದು, ನಾವು ತಿಂದಂತ ಆಹಾರದಲ್ಲಿ ಏನು ಸಕ್ಕರೆ ಅಂಶ ಇದೆ ಅದನ್ನ ಎನರ್ಜಿಯಾಗಿ ಕನ್ವರ್ಟ್ ಆಗಿರೋದನ್ನ ತಗೊಂಡೋಗ್ಬಿಟ್ಟು ನಮ್ಮ ಜೀವಕೋಶಗಳಿಗೆ ತಲುಪಿಸುವಂತದ್ದು. ಹೆಚ್ಚಾಗಿ ತಿಂದ್ರೆ ನಾವು ಅದರ ಉಳಿದಂತ ಸಕ್ಕರೆ ಅಂಶವನ್ನ ಕೊಬ್ಬಿಗೆ ಕನ್ವರ್ಟ್ ಮಾಡ್ಬಿಟ್ಟು ನಿರ್ದಿಷ್ಟ ಭಾಗಗಳಲ್ಲಿ ಹೋಗಿ ಸೇರ್ಸ ಬಂದ್ಬಿಡುತ್ತೆ. ಫಸ್ಟ್ ಗೆ ಲಿವರ್. ಅದಕ್ಕೆ ನೋಡಿ, ನೀವು ಯಾರಿಗೆ ಸ್ಕ್ಯಾನ್ ಮಾಡಿ ನೋಡಿ, ಫ್ಯಾಟಿ ಲಿವರ್ ಗ್ರೇಡ್ 1 ಗ್ರೇಡ್ 2 ಅಂತ ಬಂದೇ ಬರುತ್ತೆ. ಆ ಗ್ರೇಡ್ 1 ಫ್ಯಾಟಿ ಲಿವರ್ ಸ್ಟಾರ್ಟ್ ಆದಾಗಲೇ ಅನ್ಕೋಬೇಕು ಯು ಆರ್ ಎ ಪ್ರೀ ಡಯಾಬಿಟಿಕ್ ಅಂತ. ನಿಮಗೆ ಇವತ್ತಲ್ಲ ನಾಳೆ ಡಯಾಬಿಟಿಸ್ ಬರೋ ಚಾನ್ಸಸ್ ಇದೆ ಅಂತ ಗೊತ್ತಾಗುತ್ತೆ. ಈಗ ಫ್ಯಾಟ್ ಅಲ್ಲಿ ಸೇರ್ಕೊಂಡಿದ್ದು ನೆಕ್ಸ್ಟ್ ಹೋಗ್ಬಿಟ್ಟು ಅದು ಯೂಟ್ರಸ್ ನಲ್ಲೋ, ಓವರೀಸ್ ನಲ್ಲೋ, ಪ್ಯಾಂಕ್ರಿಯಾಸ್ ನಲ್ಲೋ, ಥೈರಾಯ್ಡ್ ನಲ್ಲೋ ಸೇರ್ಕೋಬಾರ್ದು ಅಂತ ಏನಿಲ್ಲ. ಒಂದ್ಸಲ ಓವರ್ ಶೇಖರಣೆ ಆಗ್ತಾ ಇದೆ ಅಂತ ಹೇಳಿದ್ರೆ ಬೇರೆ ಕಡೆ ಆಗ್ತಾ ಹೋಗುತ್ತೆ. ಇನ್ಸುಲಿನ್ ಹೆಚ್ಚು ಕೊಬ್ಬಾಗಿ ಕನ್ವರ್ಟ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಇದನ್ನ ಶೇಖರಣೆಗೊಳಿಸ್ತಾ ಹೋಗುತ್ತೆ. ಇದರಿಂದ ಬರ್ತಾ ಇರೋದು ಈ ಟೈಪ್ 2 ಡಯಾಬಿಟಿಸ್ ಮೆಲಿಟಸ್. ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಆಗ್ತಾ ಇರುವಂತ ಡಯಾಬಿಟಿಸ್ ಮೆಲಿಟಸ್. ಸರ್, ಈಗ ಆಕ್ಚುಲಿ ಏನಂದ್ರೆ ನೀವು ಹೇಳಿದ್ರಿ ಟೈಪ್ 1 ಡಯಾಬಿಟಿಸ್ ಹೇಳಿದ್ರಿ, ಟೈಪ್ 1 ಬೇರೆ. ಟೈಪ್ 2 ಡಯಾಬಿಟಿಸ್ ಅಲ್ಲಿ ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತೆ? ಇದೇ ರೀತಿ ಸೇಮ್ ಟೈಪ್ 1 ಡಯಾಬಿಟಿಸ್ ಅಂದ್ರೆ ನಾರ್ಮಲ್ ಇದು ಜೆನೆಟಿಕ್ ಆಗಿರುತ್ತೆ. ಇದರಲ್ಲಿ ಏನಂದ್ರೆ ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಆಗ್ಬಿಟ್ಟಿರುತ್ತೆ. ಪ್ಯಾಂಕ್ರಿಯಾಸ್ ಆಗಿರೋ ತೊಂದರೆಗಳಿಂದ ಇನ್ಸುಲಿನ್ ಇರಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ನಮ್ ತಿಂದಂತ ಆಹಾರ ಜೀರ್ಣ ಆಗ್ಬಿಟ್ಟು ನಮ್ ಸೆಲ್ಸ್ ಹೋಗಲ್ಲ, ನ್ಯಾಚುರಲಿ ಅದು ಸ್ಟೋರ್ ಆಗ್ತಾ ಹೋಗುತ್ತೆ. ಇದು ಕೇವಲ 0.01% ಮಾತ್ರ ಡಯಾಬಿಟಿಸ್ ಟೈಪ್ 1 ಇರುತ್ತೆ. ಇದು ಆಟೋ ಇಮ್ಯೂನ್ ಕಂಡೀಷನ್ ಇಂದಾನೋ, ಜೆನೆಟಿಕ್ ಫ್ಯಾಕ್ಟರ್ಸ್ ಇಂದಾನೋ, ಸರಿಯಾಗಿ ಹುಟ್ಟಿನ ಸಮಯದಲ್ಲಿ ಹುಟ್ಟಬೇಕಾದ್ರೆ ಆಗುವಂತ ಕೆಲವು ತೊಂದರೆಗಳಿಂದಾನೋ, ಮಾಲ್ ನ್ಯೂಟ್ರಿಷನ್ ಇಂದಾನೋ ಅಥವಾ ಬೇರೆ ಬೇರೆ ತೊಂದರೆಗಳಿಂದ ಆಗುವಂತ ಟೈಪ್ 1 ಡಯಾಬಿಟಿಸ್. ಯೂಶಲಿ ಇಟ್ ಇಸ್ ಜೆನೆಟಿಕ್ ಅಂಡ್ ಹೆರಿಡಿಟರಿ. ಆದ್ರೆ ಇದು ಟೈಪ್ 2 ಇರೋದು ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಅವರ್ ಲೈಫ್ ಸ್ಟೈಲ್. ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲದೆ ಆಗ್ತಾ ಇರುವಂತ ಒಂದು ಪ್ರಾಬ್ಲಮ್ ಇಂದ ಬರುವಂತದ್ದು ಈ ಟೈಪ್ 2 ಡಯಾಬಿಟಿಸ್. ಅಂದ್ರೆ ಖುದ್ದು ನಾವಾಗಿ ಏನಂದ್ರೆ ಕೂತ್ಕೊಂಡು ಆ ಒಂದು ಕಾಯಿಲೆನ ಇನ್ವೈಟ್ ಮಾಡಿದಂಗೆ. ಅಪ್ಪ ಅಮ್ಮನಿಂದ ಬರೋ ಕಾಯಿಲೆ ಅಲ್ಲ. ಡಯಾಬಿಟಿಸ್ ಇಸ್ ನಾಟ್ ಇನ್ ದ ಜೀನ್ಸ್, ಇಟ್ಸ್ ಇನ್ ಯುವರ್ ಪ್ಲೇಟ್. ನಾನು ಯಾವಾಗ್ಲೂ ಹೇಳ್ತೀನಿ, ನಿಮ್ಮ ಜೀನ್ಸ್ ಇಂದ ನಿಮಗೆ ಡಯಾಬಿಟಿಸ್ ಬಂದಿರೋದು, ನಿಮ್ಮ ಪ್ಲೇಟ್ ಇಂದಾಗಿ ಅಂತ. ಸರ್, ಈಗ ಇದು ಆಕ್ಚುಲಿ ಬಂದಾಗ ಏನಂದ್ರೆ ಯಾವ ರೀತಿ ಏನಂದ್ರೆ ಫಸ್ಟ್ ಸಿಂಪ್ಟಮ್ಸ್ ಅದ್ರಲ್ಲಿ ಕಾಣಿಸ್ಕೊಳ್ಳುತ್ತೆ? ಟೈಪ್ 1 ಅಲ್ಲಿ ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತೆ, ಟೈಪ್ 2 ದಲ್ಲಿ ಯಾವ ರೀತಿ ಇರುತ್ತೆ? ಡಯಾಬಿಟಿಸ್ ಅಂದ್ರೆ ಡಯಾಬಿಟಿಸ್ ಸೇಮ್ ಕಾರಣಗಳಿಗೆ ಮಾತ್ರ ನಾವು ಟೈಪ್ 1 ಟೈಪ್ 2 ಅಂತ ಹೇಳುದು. ಸಿಂಪ್ಟಮ್ಸ್ ವಿಲ್ ಬಿ ಸೇಮ್. ನೋಡಿ, ಟೈಪ್ 1 ಅಲ್ಲಿ ಅಂದ್ರೆ ಸಿವಿಯರ್ weight loss, weight gain ಆಗದೇ ಇಲ್ಲ, ಇನ್ಸುಲಿನ್ ಇರಲ್ಲ, ಏನೇ ತಿಂದ್ರು ಕೂಡ ಮತ್ತೆ ಹೊಟ್ಟೆ ಹಸಿತಾ ಇರುತ್ತೆ, ಅವರಿಗೆ weight ಕ್ರೇವಿಂಗ್ ಆಗಲ್ಲ, ತುಂಬಾ ಲಾಸ್ ಆಗೋಗ್ಬಿಡ್ತಾರೆ ಕಂಪ್ಲೀಟ್ ಆಗಿ. ಇದು ಸಡನ್ ಆನ್ಸೆಟ್ ಆಗಿರುತ್ತೆ, ಕೆಲವು ಟೈಮ್ ಸಡನ್ ಆಗಿ ಕೂದಲು ಇಂಥವೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಅದರಿಂದ ಅದಕ್ಕೆ ಇನ್ಸುಲಿನ್ ತಗೊಳ್ಳೇಬೇಕು, ಬೇರೆ ಇದಿಲ್ಲ. ಅಲ್ಲ ಅಂದ್ರೆ ಅದಕ್ಕೆ ಕಾರಣವನ್ನ ಕಂಡುಹಿಡ್ಕೊಂಡು ಈ ಟೈಪ್ 1 ಡಯಾಬಿಟಿಸ್ ಗೆ ಆಂಟಿ ಆಕ್ಸಿಡೆಂಟ್ ಥೆರಪಿ ಈ ತರ ಮಾಡ್ಬಿಟ್ಟು ಸರಿ ಮಾಡುವಂತ ಕೆಲವು ಟೆಕ್ನಿಕ್ ಗಳಿದಾವೆ. ಅಂಡ್ ಆಸ್ ಆಫ್ ನೌ ಏನಂತ ಹೇಳಿದ್ರೆ ಟೈಪ್ 1 ಡಯಾಬಿಟಿಸ್ ಗೆ ಒನ್ ಆಫ್ ದ ಬೆಸ್ಟ್ ರೆಮಿಡೀಸ್ ಇನ್ಸುಲಿನ್ ತಗೊಳ್ಳೋಂಥದ್ದು. ಇನ್ಸುಲಿನ್ ಉತ್ಪಾದನೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಇನ್ಸುಲಿನ್ ಯಾವುದೇ ಕಾರಣಕ್ಕೂ ಅವ್ರ ಇನ್ಸುಲಿನ್ ಮತ್ತೆ ಉತ್ಪಾದನೆ ಆಗ್ತಾ ಇಲ್ಲ ಅಂದ್ರೆ ಹೆಂಗ್ ಚಿಕಿತ್ಸೆ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಇದ್ರೆ. ಸಿಂಪ್ಟಮ್ಸ್ ಅಂದ್ರೆ ಈ ತರ weight loss ಈ ತರ ಸಿಂಪ್ಟಮ್ಸ್ ಇರುತ್ತೆ. ಆದ್ರೆ ಟೈಪ್ 2 ಡಯಾಬಿಟಿಸ್ ಅಲ್ಲಿ ನೋಡಿ ಸಾಧಾರಣವಾಗಿ ಏನಂತ ಹೇಳಿದ್ರೆ ಸಿಂಪ್ಟಮ್ಸ್ ಅನ್ನೋದಿರಲ್ಲ. ಆದ್ರೆ ಕೆಲವು ಸಿಂಪ್ಟಮ್ಸ್ ಇರುತ್ತೆ ಅಲಾರ್ಮಿಂಗ್, ಅದು ಯಾರು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ನೋಡಿ, ಕುತ್ತಿಗೆ ಹಿಂದೆ ಸ್ವಲ್ಪ ಕಪ್ಪಾಗಿರುತ್ತೆ, ಅಕಂಥೋಸಿಸ್ ನೈಗ್ರಿಕಸ್ ಅಂತ. ಅಂದ್ರೆ ನಿಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತಾ ಇದೆ ಅಂತ ಅರ್ಥ. ಕೆಲವರಿಗೆ ನೋಡಿ ಸ್ವಲ್ಪ ಹೊತ್ತು ಲೇಟ್ ಆದ ತಕ್ಷಣ, ಊಟ ತಿಂಡಿ ಲೇಟ್ ಆದ ತಕ್ಷಣ ಸುಸ್ತಾಗುವಂಥದ್ದು, ಬೆವರು ಬರುವಂಥದ್ದು, ಮೈ ಕೈ ಶೇಕ್ ಆಗುವಂಥದ್ದು. ದೇ ಆರ್ ಆಲ್ಸೋ ಪ್ರೀ ಡಯಾಬಿಟಿಕ್. ಯಾಕಂತ ಹೇಳಿದ್ರೆ ಅವರಲ್ಲೂ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತಾ ಇದೆ ಅರ್ಥ. ತಿಂದ ನಂತರ ಕಂಪ್ಲೀಟ್ ಆಗಿ ಒಂದು 4 hours ಆದ್ಮೇಲೆ ಮತ್ತೆ ಜೀರ್ಣ ಆಗ್ತಾ ಇದೆ, ಹೊಟ್ಟೆ ಹಸುವಾಗ್ಬಿಟ್ಟು ಎಲ್ಲಾ ಕಡೆ ಇದಾಗ್ತದೆ ಅಂತ ಹೇಳಿದ್ರೆ ನಿಮ್ ಬಾಡಿ ಗ್ಲೂಕೋಸ್ ಸೇರ್ತಾ ಇಲ್ಲ ಅಂತ. ಇನ್ ಕೆಲವರಿಗೆ ಏನಂತ ಹೇಳಿದ್ರೆ ತುಂಬಾ ಬಾಯಾರಿಕೆ ಆಗುವಂಥದ್ದು, ಸುಮ್ನೆ ನೀರ್ ಕುಡಿತಾನೇ ಇರ್ತಾರೆ ಪದೇ ತುಂಬಾ ಹಸುವಾಗುವಂಥದ್ದು, ತುಂಬಾ ಬೆವರುವಂಥದ್ದು, ಇಂಥವೆಲ್ಲ ಸಡನ್ ಆಗಿ weight loss ಆಗುವಂಥದ್ದು,
ಆಗುವಂತದ್ದು, ಇವೆಲ್ಲ ಸಿಂಪ್ಟಮ್ಸ್ ಆಫ್ ಡಯಾಬಿಟಿಸ್ ಆಕ್ಚುಲಿ. ಅದು ಒಂದು ದಿನ 2 ದಿನ ಡೆವಲಪ್ ಆಗಲ್ಲ, ಇದು ಪ್ರೀ ಡಯಾಬಿಟಿಸ್ ಅನ್ನೋ ಒಂದು ಸ್ಟೇಜಿಗೆ ಹೋಗ್ಬಿಟ್ಟು ಅದ ನಂತರ ಡಯಾಬಿಟಿಸ್ ಸ್ಟೇಜಿಗೆ ಹೋಗುವಂತದ್ದು. ಸೊ ಹಾಗಾಗಿ ಈ ತರ ಡೌಟ್ ಇದ್ದವರಲ್ಲಿ HbA1c ಟೆಸ್ಟ್ ಮಾಡಿ ನೋಡಿದಾಗ ಅಬೌವ್ ದ ರೇಂಜ್ ಆಫ್ 6.5-7 ರೇಂಜಿಗೆ ಬಂದ್ರೆ ಯು ಆರ್ ಗೋಯಿಂಗ್ ಟು ಬಿ ಪ್ರೀ ಡಯಾಬಿಟಿಕ್. ಅಲ್ಲಿಂದನೇ ಕೂಡ ರಿವರ್ಸ್ ಮಾಡ್ಕೋಬಹುದು ನೀವು. ಅಂಡ್ ನೌ ಎ ಡೇಸ್ ಇಟ್ ಇಸ್ ಕಂಪ್ಲೀಟ್ಲಿ ಪ್ರೂವನ್ ದಟ್ ಡಯಾಬಿಟಿಸ್ ಇಸ್ ಟೋಟಲಿ ರಿವರ್ಸಿಬಲ್. ಎಷ್ಟೇ ವರ್ಷದ ಮೆಡಿಸಿನ್ಸ್ ತಗೊಳ್ತಾ ಇರಲಿ, ಟೈಪ್ 2 ಡಯಾಬಿಟಿಸ್ ನ ನೀವು ಕಂಪ್ಲೀಟ್ ಆಗಿ ನಿಮ್ಮ ಡಯಟ್ ನಿಂದ ಮತ್ತು ಕೆಲವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಂದ ಸಂಪೂರ್ಣವಾಗಿ ದಟ್ಸ್ ಎ ಗುಡ್ ನ್ಯೂಸ್ ದಟ್ ವಿ ಕ್ಯಾನ್ ಕಂಪ್ಲೀಟ್ಲಿ ರಿವರ್ಸ್ ಡಯಾಬಿಟಿಸ್. ಆದ್ರೆ ನಾವು ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ದಲೇ ಇದ್ರೆ, ನಾವು ಅಲ್ಲಿ ಹೆಚ್ಚಿಸ್ಕೊಳ್ದಲೇ ಇದ್ರೆ ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ತುಂಬಾ ಕಾಂಪ್ಲಿಕೇಶನ್ಸ್ ನ ಎಡೆಗೆ ಮಾಡ್ಕೊಳ್ಬಹುದು. ಓಕೆ ಸರ್, ಈಗ ಇತ್ತೀಚೆಗೆ ಇನ್ನೊಂದು ಕ್ವಶನ್ಸ್ ಏನಂದ್ರೆ, ಅದು ನೀವು ಡಯಾಬಿಟಿಸ್ ಸಿಂಪ್ಟಮ್ಸ್ ಹೇಳಿದಾಗ ನನ್ಗೊಂದು ಜ್ಞಾಪಕ ಆಯ್ತು. ಈ ಡಯಾಬಿಟಿಸ್ ಇದ್ದವರಲ್ಲಿ ಏನಂದ್ರೆ ಯೂರಿನರಿ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸೊ ಅದು ಯಾವ ರೀತಿ ಹಿಂಗೆ ಸರ್? ಅದು ನೋಡಿ ನಮ್ಮ ಕಿಡ್ನಿ ಮೂಲಕನೇ ನಮ್ಮ ಶುಗರ್ ಹೊರಗಡೆ ಹಾಕುವಂತ ಒಂದು ಇದು ಟೆಕ್ನಿಕ್ ಇರೋದು ನಮ್ಮ ದೇಹಕ್ಕೆ. ಎಕ್ಸೆಸಿವ್ ಆಗಿ ಶುಗರ್ ಇದ್ರೆ ದೇಹದಲ್ಲಿ ಶೇಖರಣೆ ಆಗ್ತದೆ, ಬ್ಲಡ್ ಶುಗರ್ ಇದ್ರೆ ಈ ಶುಗರ್ ಅದನ್ನ ಫಿಲ್ಟರ್ ಮಾಡೋದೇ ನಮ್ಮ ಕಿಡ್ನೀಸ್ಗಳು. ಆಯ್ತಾ? ಈ ಕಿಡ್ನೀಸ್ ನ ಫಿಲ್ಟರ್ ಮಾಡೋ ಹೋಗೋ ಜಾಗದಲ್ಲಿ ಪದೇ ಪದೇ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಆಗುವಂಥದ್ದು. ಯಾಕಂದ್ರೆ ಸಕ್ಕರೆ ಅಂಶ ಜಾಸ್ತಿ ಇದ್ದಲ್ಲಿ ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಫಂಗಸ್ಗಳು ಜಾಸ್ತಿ ಬೆಳೆದೇ ಬಿಡ್ತವೆ. ಹಾಗಾಗಿ ಪದೇ ಪದೇ ಮೂತ್ರದ ಸೋಂಕು, ಮೂತ್ರದ ಸೋಂಕು ಅಂತ ಹೇಳ್ತೀವಿ, ಅದು ಬರುವಂತದ್ದು ಇಟ್ಸ್ ಎ ಕಾಮನ್ ಥಿಂಗ್. ಯೂರಿನರಿ ಇನ್ಕಾಂಟಿನೆನ್ಸ್ ಆಗುವಂಥದ್ದು, ಕೆಲವು ನರಗಳು ವೀಕ್ ಆಗ್ಬಿಟ್ಟು ಪ್ರಾಬ್ಲಮ್ ಅಂತ ಆಗುವಂಥದ್ದು. ಈಗ ಶುಗರ್ ಜಾಸ್ತಿ ಇದ್ರೆ, ಅದು ವಿಸ್ಕೋಲ್ಡ್ ಜಾಸ್ತಿ ಫಿಲ್ಟರ್ ಮಾಡ್ಲೇಬೇಕಲ್ಲ. ಅದು ಒಂಥರ ಜರಡಿ ಇದ್ದಂಗೆ ಅನ್ಕೊಳ್ಳಿ. ಈ ಮರಳನ್ನ ಜರಡಿ ಮಾಡ್ತಾರಲ್ಲ, ಶುಗರ್ ಮಾಲಿಕ್ಯೂಲ್ಸ್ ಸ್ವಲ್ಪ ದೊಡ್ಡದಿರುತ್ತೆ ನಾರ್ಮಲ್ ವಾಟರ್ ಮಾಲಿಕ್ಯೂಲ್ಸ್ ಗಿಂತ. ಅದೇನಾಗುತ್ತೆ, ಫಿಲ್ಟರ್ ಮಾಡಿ 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 ಆ ಫಿಲ್ಟರ್ ಮಾಡುವಂತ ಈ ಗ್ಲಾಮರುಲಸ್ ನೆಫ್ರಾನ್ಸ್ ಎಲ್ಲ ವೀಕ್ ಆಗೋಗ್ಬಿಡ್ತವೆ. ಅಂದ್ರೆ ಜಾಸ್ತಿ ಬರ್ಡನ್ ಅದ್ರ ಮೇಲೆ ಸ್ಟ್ರೆಸ್ ಬಿದ್ದಾಗ ಅದ್ರದ್ದು ಏನಂದ್ರೆ ಲೈಫ್ ಏನಂದ್ರೆ ಕಡಿಮೆ ಆಗ್ತಾ ಬರುತ್ತೆ. ದಟ್ ಇಸ್ ಕಾಲ್ಡ್ ಡಯಾಬಿಟಿಕ್ ನೆಫ್ರೋಪತಿ. ನೆಫ್ರಾನ್ಸಿಗಲ್ ಪ್ರಾಬ್ಲಮ್ ಆಗುತ್ತೆ, ರೀನಲ್ ಪ್ರಾಬ್ಲಮ್ಸ್, ಕ್ರಿಯಾಟಿನಿನ್ ಜಾಸ್ತಿ ಆಗುತ್ತೆ. ಸೊ ಅವಾಗ ಡಯಾಬಿಟಿಸ್ ಜೊತೆಗೆ ಏನಂದ್ರೆ ಕಿಡ್ನಿಗಳು ಏನಂದ್ರೆ ತನ್ನ ಏನು ಲೈಫ್ ಇದೆ ಕಡಿಮೆ ಆಗ್ತಾ ಬರುತ್ತೆ, ಫೇಲ್ ಆಗುತ್ತೆ. ಡಯಾಬಿಟಿಸ್ ಎರಡೂ ಕೂಡ ಮೇಜರ್ ಸೆಟ್ ಬ್ಯಾಕ್ಸ್. ಡಯಾಬಿಟಿಸ್ ಇದ್ದವರಿಗೆ BP ಬರುತ್ತೆ, ಡಯಾಬಿಟಿಸ್ ಇದ್ದವರಿಗೆ ಕಿಡ್ನಿ ಪ್ರಾಬ್ಲಮ್ ಶುರು ಆಗುತ್ತೆ. ಇದು ಕಾಮನ್ ಆಗಿ ಈ ಶುಗರ್ ಜಾಸ್ತಿ ಇದ್ರೆ, ಈಗ ಬ್ಲಡ್ ನಲ್ಲಿ ನೋಡಿ, ಬ್ಲಡ್ ರಕ್ತ ಯಾವಾಗ ತೆಳು ರಕ್ತ ತರ ಇರ್ಬೇಕು. ಯಾವಾಗ ಅದು ಜೇನುತುಪ್ಪ ತರ ಗಟ್ಟಿ ಆಗ್ಬಿಡುತ್ತೋ ಅವಾಗ ಈ ಫಿಲ್ಟರ್ ಮಾಡೋದು ಎಲ್ಲ ಅದರಲ್ಲೂ ಆಗುತ್ತೆ. ಸಣ್ಣ ಸಣ್ಣ ರಕ್ತನಾಳಗಳಲ್ಲಿ ಸರಿಯಾಗಿ ಹರಿಯೋದೇ ಇಲ್ಲ. ಅವಾಗ ನರಗಳಿಗೆ ನಮಗೆ ಬೇಕಾದಂತ ರಕ್ತ ಸಂಚಾರ ಸಿಕ್ಕಲ್ಲ, ಆ ನರಗಳು ವೀಕ್ ಆಗ್ತಾ ಹೋಗ್ತವೆ. ಅಂದ್ರೆ ಆರ್ಗನ್ಸ್ ಗಳಿಗೆ ಬೇಕಾಗಿರುವಂತ ಥಿಕ್ನೆಸ್ ಏನಿದೆ, ಬ್ಲಡ್ ಅಲ್ಲಿ ಇರುವಂತ ಥಿಕ್ನೆಸ್, ಕ್ವಾಲಿಟಿ ಕ್ವಾಂಟಿಟಿ ಸರಿಯಾಗಿ ಏನಂದ್ರೆ ಸಿಗದೆ ಇದ್ದಾಗ ಏನಂದ್ರೆ ಈ ಕಾಯಿಲೆಗಳು ಜಾಸ್ತಿ ಆಗ್ತವೆ. ಹಾಗಾಗಿ ನರಗಳು ವೀಕ್ ಆಗೋದು, ಅದು ನಾವು ಡಯಾಬಿಟಿಕ್ ನೆಫ್ರೋಪತಿ ಅಂತ ಕರಿತೀವಿ. ನೆಫ್ರೋಪತಿ ಕೈಯಲ್ಲಿ ಜೋಮ್ ಬರೋದು ಸಿಂಪ್ಟಮ್ಸ್ ಕೇಳ್ತಾ ಇದ್ವಿ. ಕೈ ಕಾಲು ಕೆಲವು ಹೋಗ್ತಾ ಕಾಂಪ್ಲಿಕೇಶನ್ಸ್ ಅಲ್ಲಿ ಕೈ ಕಾಲು ಉರಿ ಆಗೋದು, ಪಾದ ಜೋಮ್ ಬರುವಂತದ್ದು, ನೆಲದ ಮೇಲೆ ನಡೆದ್ರೆ ಒಂಥರ ಚಪಾತಿ ಹಿಟ್ ಮೇಲೆ ನಡೆದಂಗೆ ಅಂತ ಅನ್ಸೋದು, ಹೂ ಮೇಲೆ ನಡೆದಂಗೆ ಅನ್ಸೋದು, ಚಪ್ಪಲ್ ಹಾಕೊಂಡ್ರೆ ಗೊತ್ತೇ ಇರಲ್ಲ ಚಪ್ಪಲ್ ಹಾಕೊಂಡಿದ್ರು ಅಂತ, ಗಾಯಗಳಾದ್ರೆ ಗೊತ್ತೇ ಆಗೋದಿಲ್ಲ, ಹೀಟ್ ಕೋಲ್ಡ್ ಸೆನ್ಸೇಷನ್ ಉಂಟಾಗಲ್ಲ, ರಾತ್ರಿ ಎಲ್ಲ ಪಾದ ಉರಿ ಅಂತ ಹೇಳ್ತಿರ್ತಾರೆ. ಇದೆಲ್ಲ ಡಯಾಬಿಟಿಕ್ ಪೆರಿಫೆರಲ್ ನ್ಯೂರೋಪತಿಯ ಲಕ್ಷಣಗಳು. ನ್ಯೂರೋಪತಿ. ಸೊ ಈಗ ಅದೇ ರೀತಿ ರೆಟಿನೋಪತಿಗೆ ಬಂದ್ರೆ ಅದ್ರಲ್ಲಿ ಯಾವ್ದು ರೀತಿ ಇರುತ್ತೆ? ಕಾರಣ ಸೇಮ್, ಎಲ್ಲದಕ್ಕೂ ಕಾರಣ ಸೇಮೇ. ಇದು ಸಣ್ಣ ಸಣ್ಣ ನಮ್ಮ ಕಣ್ಣನ್ನು ಸಪ್ಲೈ ಮಾಡುವಂತ ನರಗಳು, ರಕ್ತನಾಳಗಳು, ತೀರಾ ಸಣ್ಣ ಸಣ್ಣ ರಕ್ತನಾಳಗಳು. ಹೌದು. ಅದು ಹೋಗ್ತಾ 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 ಏನಾಗುತ್ತೆ ಅಂತ ಶುಗರ್ ಜಾಸ್ತಿ ಇದ್ದಾಗ ಆ ರಕ್ತ ಸಂಚಾರ ಸರಿಯಾಗಿ ಪಾಸ್ ಆಗಕ್ ಹೋಗಲ್ಲ. ಈ ರೆಟಿನಾ ಕೂಡ ಈ ಶುಗರ್ ಅಂಶ ಜಾಸ್ತಿ ಇದ್ರೆ ಏನಾಗುತ್ತೆ ಅಂತಂದ್ರೆ ಮೊಬ್ಬಾಗ್ತಾ ಬರುತ್ತೆ ಹೋಗ್ತಾ ಹೋಗ್ತಾ. ಯಾಕಂದ್ರೆ ಲೆನ್ಸ್ ಅದು ಏನಾಗ್ತಾ ಇರುತ್ತೆ ಅಂತಂದ್ರೆ, ಈ ಶುಗರ್ ಜಾಸ್ತಿ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದಾಗ ಆ ಜಾಗದಲ್ಲಿ ಸರಿಯಾದ ರಕ್ತ ಸಂಚಾರ ಇಲ್ದಲೇ ಇದ್ದಾಗ ಆ ರೆಟಿನಲ್ ಸೆಲ್ಸ್ ಗಳು ಸಾಯ್ತಾ ಬರ್ತವೆ. ಅದು ರೆಟಿನೋಪತಿಗೆ ಕನ್ವರ್ಟ್ ಆಗ್ಬಿಡುತ್ತೆ. ಸೊ ಅವಾಗ ಏನಂದ್ರೆ ಕಣ್ಣಿನ ಮೇಲೆ ಹೊಡೆತ ಬೀಳುವಂತದ್ದು ಜಾಸ್ತಿ. ನೋಡಿ, ಈಗ ಆಪರೇಷನ್ ಮಾಡ್ಕೊಳ್ಳೋದು ಜಾಸ್ತಿ ಡಯಾಬಿಟಿಸ್ ಇದ್ದವರೇ ಇದನ್ನ ಕ್ಯಾಟ್ರಾಕ್ಟ್ ಆಪರೇಷನ್ ಜಾಸ್ತಿ ಮಾಡ್ಕೊಳ್ಳೋದು. ಹೌದು. ಎಲ್ಲದಕ್ಕೂ ಬಿಕಾಸ್ ಮುಖ್ಯ ಕಾರಣನೇ ಈ ಒಂದು ರೆಟಿನೋಪತಿ, ಅದು ಡಯಾಬಿಟಿಕ್ ರೆಟಿನೋಪತಿ. ಓಕೆ ಸರ್, ಈಗ ಇದು ಬಂದಾಗಿದೆ. ಸೊ ಇದು ಯಾವ ರೀತಿ ನಾವು ಅದನ್ನ ಕ್ಯೂರ್ ಮಾಡ್ಕೊಳ್ಬೇಕು? ಐ ಮೀನ್ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು, ಜೀವನ ಶೈಲಿ, ಏನ್ ಕುಡಿಬೇಕು, ಏನ್ ತಿನ್ಬೇಕು? ಈಗ ನೀವು ಯಾಕಂದ್ರೆ ನೀವು ಹೇಳುವಂತದ್ದು ಏನಂದ್ರೆ, ಈ ಡಯಾಬಿಟಿಸ್ ಬರುವಂತದ್ದು ಮುಖ್ಯವಾಗಿ ಜೆನೆಟಿಕ್ ಅಲ್ಲ. ಸೊ ಇದು ಬರುವಂತದ್ದು ಏನಂದ್ರೆ ನಾವು ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿಯಿಂದಾಗಿ ಏನಂದ್ರೆ ಜಾಸ್ತಿ ಬರ್ತಾ ಇದೆ. ಸೊ ಹಾಗಾಗಿ ಈ ಬಂದಾಗ ಏನಂದ್ರೆ ಯಾವ ರೀತಿ ಆಹಾರ ಪದ್ಧತಿ ಇರಬೇಕು, ಏನ್ ಕುಡಿಬೇಕು, ಏನ್ ತಿನ್ಬೇಕು, ಏನ್ ತಿನ್ಬಾರ್ದು. ಸೊ ಇದು ಏನಂದ್ರೆ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ರೋಲ್ ಪ್ಲೇ ಮಾಡುತ್ತೆ. ನಾನು ಒಂದು ಇನ್ನೂ ಅಷ್ಟೊಂದು ಡೀಟೇಲ್ ಹೋಗ್ದಲ್ಲಿದ್ರು ಕೂಡ ಒಂದು ಡೀಟೇಲ್ ಆಗಿ ಹೇಳ್ಬೇಕು ಅಂತ ಅಂತ ಹೇಳಿದ್ರೆ, ತುಂಬಾ ಎಲ್ಲರೂ ಪ್ರತಿಯೊಬ್ಬರು ಕೂಡ ಗೂಗಲ್ ಮಾಡ್ಕೊಂಡು ನೋಡ್ಬೇಕಾಗಿರೋ ಒಂದು ಅಂಶ ಅಂತ ಹೇಳಿದ್ರೆ ಗ್ಲೈಸಿಮಿಕ್ ಇಂಡೆಕ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಗ್ಲೈಸಿಮಿಕ್ ಲೋಡ್, ನಮ್ಮ ದೇಹಕ್ಕೆ ಶುಗರ್ ನ ಲೋಡ್ ಎಷ್ಟು ಬೀಳ್ತಾ ಇದೆ ಅಂತ ಅರ್ಥ. ಈ ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬಾ ಜನಕ್ಕೆ ತುಂಬಾ ಡೀಪ್ ಆಗಿ ಗೊತ್ತಿಲ್ಲ. ಇದ್ರ ಬಗ್ಗೆ ನಾನು ಸುಮಾರು ವಿಡಿಯೋಗಳು ಮಾಡಿದೀನಿ, ಕೆಲವು ರೆಫರ್ ಮಾಡ್ಕೋಬಹುದು. ಹುರುಳಿಕಾಳು. ಈ ಡಯಾಬಿಟಿಕ್ ಗ್ಲೈಸಿಮಿಕ್ ಲೋಡ್ ಅಂತ ಹೇಳಿದ್ರೆ, ನಾವು ತಿಂದಂತ ಆಹಾರ ಎಷ್ಟು ಬೇಗ ಗ್ಲೂಕೋಸ್ ಕನ್ವರ್ಟ್ ಆಗಿ ನಮ್ಮ ರಕ್ತವನ್ನ ಸೇರ್ಕೊಳ್ಳುತ್ತೆ, ಅದು ಬಹಳ ಇಂಪಾರ್ಟೆಂಟ್.
ನಾವು 3 ತರ ಆಹಾರ ಅಂತ ವಿಂಗಡಣೆ ಮಾಡಬಹುದು. ಒಂದು ಕಾರ್ಬೋಹೈಡ್ರೇಟ್ಸ್ ಹೆಚ್ಚಿರುವಂತಹ ಆಹಾರಗಳು, ಒಂದು ಪ್ರೋಟೀನ್ ಹೆಚ್ಚಿರುವಂತಹ ಆಹಾರಗಳು, ಮತ್ತು ಒಂದು ಹೆಲ್ತಿ ಫ್ಯಾಟ್ಸ್ ಅಥವಾ ಒಳ್ಳೆ ಕೊಬ್ಬಿನ ಅಂಶ. ಈ 3 ಮತ್ ಬಾಕಿ ಅಂತ ಬರುವಂತವೆಲ್ಲ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ನಾವು ವೈಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಫೈಬರ್ ಇರ್ಬೋದು, ಇವೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಆದ್ರೆ ಈ ಮೇಜರ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ನಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ನಮ್ಮ ಡಯಟ್ ನಲ್ಲಿ ಈ ಕಾರ್ಬೋಹೈಡ್ರೇಟ್ಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಕಾರ್ಬೋಹೈಡ್ರೇಟ್ಸ್ ನಲ್ಲೂ ಕೂಡ ಗ್ಲೈಸಿಮಿಕ್ ಇಂಡೆಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಶುಗರ್ ಕಂಟೆಂಟ್ ಹೆಚ್ಚಿಗೆ ಇರುವಂತಹ ಇರ್ಬೋದು, ರಾಗಿ ಇರ್ಬೋದು, ಗೋಧಿ ಇರ್ಬೋದು, ಜೋಳ ಇರ್ಬೋದು. ನಮ್ ದೇಹಕ್ಕೆ ಬೇಕಾ ಎನರ್ಜಿ. ಮೈಟೋಕಾಂಡ್ರಿಯಾಗ ಹೋಗ್ಬಿಟ್ಟು ATP ಕನ್ವರ್ಟ್ ಆಗ್ಬಿಟ್ಟು ನಮ್ ದೇಹದ ಸೆಲ್ಸ್ ಗಳಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅದು ಗ್ಲೂಕೋಸ್ ಕನ್ವರ್ಟ್ ಆಗ್ಲೇಬೇಕು. ಆದ್ರೆ ಈ ಗ್ಲೂಕೋಸ್ ಎಷ್ಟು ಬೇಗ ಕನ್ವರ್ಟ್ ಆಗುತ್ತೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಹೊರಗಡೆ ಹೋಗುತ್ತೆ ಅದು ಬಹಳ ಮುಖ್ಯ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ. ಈಗ ರೈಸ್ ನಲ್ಲಿ ಇರೋದು 72% ಕಾರ್ಬೋಹೈಡ್ರೇಟ್ಸ್. ಗೋಧಿಲಿ ಇರೋದು ಕೂಡ ಅರೌಂಡ್ 70-71% ಕಾರ್ಬೋಹೈಡ್ರೇಟ್ಸ್. ಆದ್ರೆ ಗ್ಲೈಸಿಮಿಕ್ ಲೋಡ್ ಅಲ್ಲಿ ವ್ಯತ್ಯಾಸ ಇದೆ. ಗೋಧಿಗೂ ಅನ್ನಕ್ಕೂ ಕಂಪೇರ್ ಮಾಡಿದ್ರೆ ಇದರ ಒಂದು ಗ್ಲೈಸಿಮಿಕ್ ಇಂಡೆಕ್ಸ್ ಅರೌಂಡ್ 56 or 57 ಇದ್ರೆ ಇದರ ಇಂಡೆಕ್ಸ್ ಇನ್ನು ತುಂಬಾ ಲೋ ಇರುತ್ತೆ. ನಮ್ಮ ಗೋಧಿ ರೈಸ್ ಅಷ್ಟೊಂದು ಹೈ ಇರುತ್ತೆ. ಅಂದ್ರೆ 100 ಗ್ರಾಮ್ ರೈಸ್ ನ ನೀವು ತಿಂದಾಗ, ಒಂದು 100 ಗ್ರಾಮ್ ನಮ್ಮ ರೈಸ್ ಹೊರಡೆ ಹೋದಾಗ ಅದು ಒಂದು 75% ಶುಗರ್ ಆಗ್ಬಿಟ್ಟು ಕೇವಲ ಅರ್ಧ ಗಂಟೆಯಲ್ಲಿ ನಮ್ಮ ರಕ್ತ ಸೇರುತ್ತೆ. ಅದೇ 100 ಗ್ರಾಮ್ ನೀವು ಚಪಾತಿನ ಅಥವಾ ಗೋಧಿನ ತಿಂದಾಗ ಆ 70% ಅದು ನಮ್ಮ ದೇಹಕ್ಕೆ ಹೋಗಿ ನಮ್ಮ ಗ್ಲೂಕೋಸ್ ಕನ್ವರ್ಟ್ ಆಗಿ ಬರ್ಲಿಕ್ಕೆ 1.5 ಗಂಟೆ ತಗೊಳುತ್ತೆ. ರಾಗಿ ಇನ್ನು ಸ್ವಲ್ಪ ಕಡಿಮೆ, ಅದಕ್ಕೆ ಹುರುಳಿಕಾಳು ಇನ್ನೂ ಕಡಿಮೆ. ಸೊ ಈ ಗ್ಲೈಸಿಮಿಕ್ ಲೋಡ್ ಇಂಪಾರ್ಟೆಂಟ್. ನಾವು ಹೋಗ್ತಾ ಏನಾಗ್ಬಿಟ್ವಿ ಅಂತ ಹೇಳಿದ್ರೆ ವಿ ಹ್ಯಾವ್ ಬಿಕಮ್ ಎ ವೊರೇಷಿಯಸ್ ರೈಸ್ ಈಟರ್ಸ್. ರೈಸ್ ಜೊತೆಗೆ ನಾವು ಬೇರೆ ಏನು ಕನ್ಸ್ಯೂಮ್ ಮಾಡ್ತಾ ಇಲ್ಲ. ತರಕಾರಿಗಳಾಗ್ಲಿ, ಮೊಟ್ಟೆ ಮೀನಾಗ್ಲಿ, ಅಥವಾ ಸೊಪ್ಪುಗಳಾಗ್ಲಿ, ಹಸಿ ತರಕಾರಿಗಳಾಗ್ಲಿ, ಇದನ್ನೆಲ್ಲ ತಿನ್ನೋದನ್ನ ನಾವು ಸ್ಟಾಪ್ ಮಾಡ್ಬಿಟ್ಟಿದ್ವಿ. ನೀವು ಫಾರಿನ್ ಕಂಟ್ರೀಸ್ ಅಲ್ಲಿ ನೋಡಿ, ಆಕ್ಚುಲಿ ಕಾರ್ಬೋಹೈಡ್ರೇಟ್ಸ್ ವೆರಿ ಲೆಸ್. ರೈಸ್ ತಿನ್ನೋದೇ ಇಲ್ಲ. ಅವ್ರು ಯಾಕೆ ಡಯಾಬಿಟಿಕ್ಸ್ ಆಗ್ತಾರೆ, ನಾವ್ ಯಾಕೆ ಆಗ್ತಾ ಇದೀವಿ ಅಂದ್ರೆ ನಾವು ಹಿಂಗ್ ಆಗ್ಬಿಟ್ಟಿದ್ವಿ. ನಾವು ಮುಂಚೆ ಕಾಳು, ಗಡ್ಡಿ, ಸೊಪ್ಪು, ಪಲ್ಯ ಇಂಥವೆಲ್ಲ ತಿಂತಾ ಇದ್ವಿ ಚೆನ್ನಾಗಿ. ರೈಸ್ ಒಂದು ಪ್ರಮಾಣದಲ್ಲಿ ಇತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಒಳ್ಳೆ ಕೊಬ್ಬಿನ ಅಂಶಗಳು, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇತ್ಯಾದಿಗಳನ್ನ ತಗೊಳ್ತಾ ಇದ್ವಿ. ಆದ್ರೆ ಇತ್ತೀಚೆಗೆ ಹಿಂಗಾಗಿದೆ ಅಂದ್ರೆ ಮೌಂಟೇನ್ಸ್ ಆಫ್ ರೈಸ್ ಇಲ್ಲ ಬಂಡಲ್ಸ್ ಆಫ್ ಚಪಾತಿ. ನೀವು ರೈಸ್ ಬಿಟ್ಬಿಡಿ ಅಂತ ನಾನು ಚಪಾತಿ ತಿನ್ನಿಸಿ ಅಂದ್ರೆ ಬಿಡೋದು, 8 ಚಪಾತಿ ತಿನ್ಬಿಡೋದು. ಅಂದ್ರೆ 3 ಹೊತ್ತು ಏನಂದ್ರೆ ಬರೀ ರೈಸ್ ಚಪಾತಿನೇ ತಿನ್ನೋದು. ಈ ಧಾನ್ಯಗಳ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಇಂಡಿಯನ್ಸ್ ಆರ್ ದ ಹೈಯೆಸ್ಟ್ ಗ್ರೇನ್ ಈಟರ್ಸ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿ ಎಲ್ಲೇ ಕಡೆ ಸೀರಿಯಲ್ಸ್ ಅಥವಾ ಗ್ರೇನ್ಸ್ ನಾವು ತಗೊಳ್ಳೋಷ್ಟು ಸೀರಿಯಲ್ಸ್ ಗ್ರೇನ್ಸ್ ಬೇರೆ ಯಾರು ತಗೊಳ್ತಾ ಇಲ್ಲ. ಹಂಗಾಗಿ ನಾವು we have become the diabetes capital of the world. So ಈ ಗ್ಲೈಸಿಮಿಕ್ ಇಂಡೆಕ್ಸ್ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಎಷ್ಟಿರುತ್ತೆ ಶುಗರ್, ಎಷ್ಟು ಬೇಗ ನಮ್ಮ ಬಾಡಿ ಹೋಗುತ್ತೆ, ಜೀರ್ಣ ಆಗಿ ಹೋಗುತ್ತೆ, ಅದು ಬಹಳ ಮುಖ್ಯ. ಅಂಡ್ ಈ ರೈಸು ಗೀಸು ಇಂಥವೆಲ್ಲ ಏನಾದ್ರು ಧಾನ್ಯಗಳು ಇಟ್ ಆಲ್ವೇಸ್ ಕಾಸಸ್ ಓವರ್ ಈಟಿಂಗ್. ಇದು ಏನಂದ್ರೆ ನೀವು ನೋಡಿ, ನೀವು ಚೆನ್ನಾಗಿರುವಂತ ಒಂದು ಈ ನಾನ್ ವೆಜ್ ಐಟಮ್ಸ್ ಅಥವಾ ಕಾಳುಗಳು, ಈ ಕಡಲೆ ಬೀಜನ ಅನ್ಕೊಳ್ಳಿ, ಹುರುಳಿ ಕಾಳೆ ಅನ್ಕೊಳ್ಳಿ, ಇನ್ನೊಂಥರ ಕಾಳುಗಳು ಅನ್ಕೊಳ್ಳಿ, ಈ ಕಾಳುಗಳಿಂದ ಮಾಡುವಂತ ಒಂದು ಪಲ್ಯನೋ ಇದಾಗಲಿ, ಒಂದು ಹೇಳುವ ಒಂದು ಇಷ್ಟು ನೋಡಿ. ಈ ಒಂದು ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇದ್ರು, ಅದರಲ್ಲಿ ಕ್ಯಾಲರೀಸ್ ಕಡಿಮೆ ಇದ್ರು ಕೂಡ ಅದರಲ್ಲಿ ನಿಮಗೆ ಅದು ತಿಂದು ಒಂದು 4-5 ಅವರ್ಸ್ ಆದ್ಮೇಲೆ ನಿಮಗೆ ಹೊಟ್ಟೆ 6-7 ಅವರ್ಸ್ ಆದ್ರೂ ಕೂಡ ನಿಮಗೆ ಹೊಟ್ಟೆ ತುಂಬಾ ಅನುಭವ ಇರುತ್ತೆ. ಆದ್ರೆ ನೀವು ರೈಸ್ ನ ಬೇಕಾದ್ರೆ ಒಂದು ಪ್ಲೇಟ್ ಫುಲ್ ರೈಸ್ ತಿನ್ನಿ, ಚೆನ್ನಾಗಿ ತಿನ್ನಿ, 2-3 ಗಂಟೆ ನಿಮ್ಗೆ ಮತ್ತೆ ಹೊಟ್ಟೆ ಹಸಿಯುತ್ತೆ. ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಗ್ಲೈಸಿಮಿಕ್ ಇಂಡೆಕ್ಸ್ ಹೆಂಗ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಹಕ್ಕೆ ಶುಗರ್ ಕನ್ವರ್ಟ್ ಆದ ತಕ್ಷಣ ಇನ್ಸುಲಿನ್ ಅನ್ನೋ ಹಾರ್ಮೋನ್ ಸ್ಪೈಕ್ ಆಗುತ್ತೆ. ರೈಸ್ ಆಗ್ಬಿಡುತ್ತೆ, ಪೂರ್ತಿ ಹೈಗೆ ಹೋಗ್ಬಿಡುತ್ತೆ. ಹೈಗೆ ಹೋಗ್ಬಿಟ್ಟು ಮತ್ತೆ ಕೆಲವರಿಗೆ ಅಭ್ಯಾಸ ಅಂದ್ರೆ ಪದೇ ತಿನ್ನೋಂತ ಅಭ್ಯಾಸ ಇರುತ್ತೆ. ಪದೇ ಸ್ಪೈಕ್ ಆಗ್ತಾ ಇರುತ್ತೆ. ಸಡನ್ ಆಗಿ ಬಂದಂತ ಶುಗರ್ ನ ತಗೊಂಡೋಗಿ ಕನ್ವರ್ಟ್ ಮಾಡ್ಬಿಟ್ಟು ಹೋಗಿ ನಮ್ ಸೆಲ್ಸ್ ಕಳಿಸ್ಬಿಡುತ್ತೆ. ಅವಾಗ ಏನಾಗುತ್ತೆ, ಇರೋದೆಲ್ಲ ಯೂಸ್ ಅಪ್ ಆಗಿ ಹೋಗ್ಬಿಡುತ್ತೆ.